ಇದೀವಿ ಹೇಳ್ತಾರೆ ಇವ್ರು. ಊರಿಗೆ ಹೋಗ್ತಾ ಇದೀವಿ ಬ್ಯಾಲಿಯಾಗೆ. ಇವನು ಭುವನ್ ಇಂಟ್ರೊಡ್ಯೂಸ್ ಮಾಡಿಲ್ಲ, ನಮ್ಮ ಮನೆಯವ್ರ ಅಣ್ಣನ ಮಗ. ಇವನು ವಿರಾಟ್. ಹಲೋ ಗಾಯ್ಸ್. ಈ ಚಾನೆಲ್ ಅಲ್ಲಿ ಹಾಕಿಲ್ಲ, ಅದು ಇನ್ನೊಂದು ಚಾನೆಲ್ ಅಲ್ಲಿ ಹಾಕಿದ್ವಿ. ಊರ್ಗೋಗಿ ನೋಡಿ ಪಟಾಕಿಗಳನ್ನೆಲ್ಲ ತಗೊಂಡ್ಬಿಟ್ಟವ್ರ ಇಬ್ರು. ಬಟ್ ಇನ್ನೊಂದ್ ಏನ್ ಗೊತ್ತಾ, ಪಟಾಕಿಗಳನ್ನ ಕೊಡ್ಸಿದೀವಲ್ಲ ಎಲ್ಲಾರು ಸೇಫ್ಟಿಯಾಗಿ ಹೊಡಿಬೇಕು. ಓಕೆನಾ? ಕೇರ್ಫುಲ್ ಆಗಿ ಹೊಡಿಬೇಕು. ನೋಡಿ ದೊಡ್ಡ ಇನ್ನೂ ಒಂದು ಭುವನ್ ಬೇರೆ ಒಂದಷ್ಟು ತಂದವನೆ. ಇನ್ನ ಕೃತಿಕ ಬೇರೆ ವೇಟಿಂಗ್. 3 ಜನನು ಮೂರ್ ಸ್ಪೆಕ್ಸ್ ಹಾಕೊಂಡು ಗ್ಲಾಸ್ ಇಲ್ದೆ ಹೊಡೆಯಂಗಿಲ್ಲ. ಮತ್ತೆ ಏನ್ ಗೊತ್ತಾ, ಹುಷಾರಾಗಿರ್ಬೇಕು. ಒಬ್ರು ದೊಡ್ಡವ್ರು ಇದ್ಕೊಂಡೇ ಹೊಡಿಬೇಕು. ಅಮ್ಮ ಇರ್ತಾರೆ. ನೀವು ಕೂಡ ದೊಡ್ಡವ್ರು ಹಿಡ್ಕೊಂಡು ನೀವು ಪಟಾಕಿ ಹೊಡಿ. ಇಲ್ಲ ಅಂತ ಅಂದ್ರೆ ನಿಂಗ್ ಗೊತ್ತಲ್ವಾ ಏನಾಗತ್ತೆ ಅಂತ. ಎಷ್ಟೊಂದು ನ್ಯೂಸ್ ಗಳಲ್ಲೆಲ್ಲ ಅಜ್ಜಿ ತಪ್ಪಲೆ ಅಡಿಗೆ ಮಾಡ್ತೀರಾ ತಗೊಂಡೋಗ ಒಲೆಕ್ ಹಾಕ್ಬಿಡ್ರಿ. ಈಗ ಕೆಡ್ಸೋರ್ ಇಂಥವ್ರ ಇದ್ರಿಂದಾನೇ ಮಕ್ಳು ಹಾಳಾಗೋದು. ಇಂಥವ್ರ ಸಜೆಷನ್ ಇಂದಾನೆ ಮಕ್ಳು ಹಾಳಾಗೋಗೋದು. ಅಪ್ಪ ಹೇಳ್ದಂಗೆ ಕೇಳ್ಬಿಡಕಣ, ನೀನು ಕೇಳ್ಬಿಡಕಣ ಅಪ್ಪ ಹೇಳ್ದಂಗೆ. ಈಗ ಇಂಥ ಮೆಸೇಜ್ ಕೊಡ್ತೀಯಾ ಯೂಟ್ಯೂಬ್ ಅಲ್ಲಿ? ಒಲೆಕ್ ನಾನು ಹಂಗೆ ಮಾಡಿದ್ದು. ಯಾವಾಗ ಚಿಕ್ಕ ಹುಡುಗರಾಗಿದ್ದಾಗ ಊರಾಗ ನಮ್ಮೂರಾಗೆ ಶಂಕರಪ್ಪರ ಹೊಡೆಯೋರು ಪಟಾಕಿ ಎಲ್ಲ ಹಾಕೊಡಾಕ್ಬಿಟ್ಟು ಅವು ಮುದ್ದಿರ್ತಿರ್ಲಿಲ್ವಲ್ಲ, ನೋಡಂತಡಿ ಒಲೆಕ್ಕಿದ್ರು. ಒಲೆಕ್ ಢಮ್ 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 ಬಂದ್ಬಿಟ್ಟು. ಅಮ್ಮ ಇರ್ಲಿಲ್ಲ ಅದಕ್ಕೆ. ಆಮೇಲೆ ಇಂಥವೆಲ್ಲ ಹೇಳ್ಕೊಡ್ಬೇಡಪ್ಪ. ಈಗಿನ ಮಕ್ಕಳು ಇನ್ನೊಬ್ರು ಇದು ಎಕ್ಸ್ಟ್ರಾಡಿನರಿ ಮಾಡ್ತಾರೆ. ನಾವು ಚಿಕ್ಕ ಹುಡುಗರು ನಮ್ಗೆ ಗೊತ್ತಾಗಿಲ್ಲ, ಆ ರೀತಿ ಎಲ್ಲ ಮಾಡಬಾರ್ದಪ್ಪ. ಎಲ್ಲ ನೋಡ್ಬಿಟ್ಟು ಸೇಫ್ಟಿಯಾಗಿ ಹೊಡೀರಿ. ಅಯ್ಯಪ್ಪ ಅಲ್ಲಿ ಯಾವುದೋ ಒಂದು ಇಡ್ಲಿ ತಿಂದು ನಮ್ಮನೆಗಿದ್ವು, ಅವನೇ ತರ್ಬೇಕಿತ್ತು. ನಮ್ಮನೆಗೆ ಹುಚ್ಚೆಳ್ ಚಟ್ನಿ ಮಾಡ್ಬೇಕು ಅಂತ ತಂದ್ಬಿಟ್ಟು ಮಾಡ್ಬಿಟ್ಟು ಹಂಗೆ ಇಕ್ಕಿದೀನಿ. ಕೊಡಿಲಿ. ಎಷ್ಟಿದು? ನಾವು ಇಂಥದ್ದೇ ಅಲ್ವಾ ತಂದಿದ್ದು. ರಾಗಿ ರೊಟ್ಟಿ ಮಾಡ್ಕೊಂತೀನಿ. ರಾಗಿ ರೊಟ್ಟಿ ಹುಚ್ಚೆಳ್. ಅದು ಕೆಳಗಡೆದು ಎಷ್ಟು? ಕೆಳಗಡೆದು ಹಚ್ಚಬೇಲ್ಲ. ಇನ್ನೊಂದು ಬ್ಯಾಗ್ ಯಾವಲ್ಲ, ಇನ್ನೊಂದು ಬ್ಯಾಗು. ನಿಧಾನ ಡಮ್. ಎಷ್ಟು ದೂರ ಓಡೋದೆ ಕೃತಿಕಾ? ಡಮ್ಮು. ಏ ಊದ್ಗಾಡಿ ಇಕ್ಕಂತೀರಾ? ಹೆಂಗನ ಇಕ್ಕು, ಕೈಯಾಗ ಇಕ್ಕಬೇಡ. ಸುಡದ ಬೇಯಿಸ್ಬಿಟ್ಟು ಹಾಕೋದು. ಅದೇ ಸುಟ್ಟು ಬಿಟ್ಟು ಬಳಿಬೇಕು. ಹೌದೇನು? ಬಲ್ತೋಗಿಲ್ವಾ? ಎಲ್ಲಿ ಬತ್ತಾಯ್ತಾರೆ? ಬಂದಾಯ್ತಾ? ಮತ್ ನಮ್ಗಲ್ಲಿ ಕಾಣಿಸ್ಲಿಲ್ಲ. ಇಲ್ಲಿ ಅದು ವಡ್ಗೆರೆ ಹತ್ರ ಬೇಯಿಸ್ಬೋದು ಹೇಳು. ಇಲ್ಲಾಂದ್ರೆ ಅದೇ ಅವತ್ತು ಇದ್ ಮಾಡಿದ್ವಲ್ಲ ಪಿಡ್ಸಿ, ಅವು ಮಾಡ ಅದು ಕಣಿ ಪುರಾಣ. ಬೇಯಿಸೋದು ಹೇಳು. ಅವನೆಲ್ಲದ ಭುವನ್? ಅವನೇನು ತಿಂದಿಲ್ಲ. ಯಾರ್ದದ್ ನಾಯಿ? ಬೆಕ್ಕು ತಪ್ಪಿಸ್ಕೊಂಡೋಗಿತ್ತು. ಬೆಕ್ಕು ತಪ್ಪಿಸ್ಕೊಂಡೋಗಿ. ಏ ಯಾರ್ದ ಅದು ನಾಯಿ? ಅಯ್ಯಪ್ಪ ನನ್ನ ಮೇಲೆ ಬೀಳ್ಬೇಡ. ಏನಾದ್ರ ಹೆಸರು? ಅಂಜಿ. ಜೋಳ ತಿನ್ನುತ್ತ ನಾಯಿ? ಸಾಕಿರವೆಲ್ಲ ತಿಂತವೆ. ಏ ಹಂಗೆ ಬಿಡ್, ಅದ್ರ ಜಂಜಲ್ ತಿನ್ಬಾರ್ದು.
ಅವ್ನು ತಿನ್ನಕ್ ಬಿಡ ತಿನ್ನಲ್ಲ ಬಿಡ. ನಡ್ರಿ ಹೋಗೋಣ, ಟೈಮ್ ಆಗುತ್ತೆ ತೊರೆ ಎತ್ತರಕ್ಕೆ. ಹಾಯ್ ಗಾಯ್ಸ್ 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 3 ಜನ ಗಾಯ್ಸ್. ಅವ್ರು ಬರ್ತಾರಿರು ಬರ್ತಾರಿರು. ಎಲ್ಗೆ ಹೋಗ್ತಿರೋದು ಗಾಯ್ಸ್? ತೊರೆ ಬರ್ತಿದ್ದೆ ಅಂತ ನೋಡ್ಕೊಂಬರೋಣ ಗಾಯ್ಸ್. ಮನೆ ಇದೆ ನೋಡಿ ಗಾಯ್ಸ್, ಇಲ್ಲೇ ಬಂತು ನೋಡಿ ಗಾಯ್ಸ್. ಕೃತಿಕನ್ ಲಾಗ್ ಸಕ್ಕದಾಗಿ ಮಾಡ್ತಾನೆ. ಲಕ್ಷ್ಮಿ ಪಟಾಕಿ ರಾತ್ರಿ ತೋರಿಸ್ತೀವಿ ಹೆಂಗ್ ಹೊಡ್ಯೋದ ಅಂತ. ಒಳ್ಳೆ ಫೀಡ್ ಹಾಕ್ಬಿಟ್ಟಿದ್ದೀನಿ 4 ಒಂದೇ ಸಲ ತಿಂತಾವ್ರೆ. ಕರ 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 ಅಂತ ಶಬ್ದ ಬರ್ತಾ ಇದ್ದಪ್ಪ. ಅಪ್ಪ ನೀನು ತಿಂದಲ್ಲ, ನಿನ್ಗೂ ಪೀಡೆ 5 ಅನ್ಕೋ ಹೇಳ್ಬಿಡು. ನೋಡಿ ಗಾಯ್ಸ್, ನಾನು ಯಾವ್ದು ತಿಂದಿಲ್ಲ. ತಿಂದು ಮುತ್ತಿನಾಗೆಲ್ಲ ಒಂಚೂರು ಇರ್ಬೇಕಿಲ್ಲ. ನೋಡು ಅಲ್ಲೇ ಐತೆ. ಸುಳ್ಳು ಹೇಳ್ತಿದ್ದೆ, ತಿಂದಿರೋದು ಇಲ್ಲೇ. ತಿಂದಿರೋದು ವಿಡಿಯೋ ತೆಗ್ದಿದ್ದೀನಿ ಅವಾಗ. ನಿಮ್ ಜೋಳದವರ ನೋಡಿ ಹೆಂಗಿದೆ. ಇಲ್ಲೇ ಎಲ್ಲ ಕಿತ್ಕೊಂಡ್ ಬಂದಿದ್ ನೀವಪ್ಪ ಮಾವ. ಈ ಜೋಳದೊಲದ ಜೋಳನೇ ತಿಂದಿದ್ದು ಇಷ್ಟೊತ್ತು. ನೋಡು ಈ ಜೋಳದ ಹೊಲದಿಂದ ಕಿತ್ಕೊಂಡ್ ಬಂದಿರೋ ಜೋಳನೇ ತಿಂತಾರ. ಮುಖ ಎಲ್ಲ ಫುಲ್ಲು ಗೋವಾದಿಂದ ಬಂದಾಗಿಂದ ಕಪ್ಪಾಗ್ಬಿಟ್ಟಿದ್ದೀನಿ ಕಂದ ನಾನು. ನಾನಿಲ್ಲೆಲ್ಲ ಎಷ್ಟು ಎಮ್ಮೆ ಮೇಯಿಸ್ತಿದ್ದೆ. ಎಮ್ಮೆ ಮೇಯಿಸಿದ್ದ ನೀರೇ ಬರ್ತಾಯಿಲ್ಲ. ಎಲ್ಕಂದ ನೀರೇ ಬತ್ತಿಲ್ಲ. ಸ್ವಲ್ಪ ಬರ್ತಿದ್ಯಂತೆ. ನೋಡ ಅಲ್ಲೇ ಇವ್ನು ವಿರಾಟ್. ನಾನು ಹೇಳಿ ತೊರೆಯಲ್ಲಿ ತಿನ್ಬಾರ್ದು, ಅಲ್ಲೇ ತಿಂದಾಕ್ರಿ ಅಂತ ಹೇಳಿಲ್ವಾ? ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ಮಳೆ ಬಂದ್ರೆ ಹಿಂಗೆ ಜಾಸ್ತಿ ಆಗುತ್ತೆ. ಫುಲ್ ಫ್ರೆಶ್ ವಾಟರ್ ಗಾಯ್ಸ್ ಅನ್ನು. ಫುಲ್ ಎಂಜಾಯ್ ಮಾಡ್ತಿದೀವಿ ಗಾಯ್ಸ್. ನದಿ ಇದು, ಸಮುದ್ರ ಅಲ್ಲ. ಅದಕ್ಕೆ ಅವು ಹಂಗೆ ಇದಾಗ್ತಿರೋದು, ನೀರ್ ಶೇಕ್ ಆಗ್ತಿರೋದು. ಅಲ್ಲಿ ಶೇಕ್ ಆಗ್ತಿರೋದು ನೀನಿರೋದಕ್ಕೇನೆ. ಅಲ್ಲೆಲ್ಲ ಹಿಂಗೆ ಮಧ್ಯದಲ್ಲಿ ನೀರ್ ಹಿಂಗ್ ಶೇಕ್ ಆಗ್ತಾ ಇತ್ತಲ್ಲ. ಹಿಡ್ದೆ ಬಿಟ್ಟೆನಾ? ಇಲ್ಲ. ಅಷ್ಟು ಈಸಿಯಾಗಿ ಸಿಗಲ್ಲ. ಏನಕ್ಕೆ ಹೇಳ್ಬೇಕು ಗಾಯ್ಸ್, ನೀ ಸುಮ್ಮನೆ ಇರೋದಲ್ಲ ಗಾಯ್ಸ್. ನೀರ್ ಇಂಪ್ರೂವ್ ಆಗ್ತಿರೋದು. ನೀರ್ ಹಾಕ ಅಲ್ಲ ನೀರ್ಗೆ ಹಾಕ್ರಿ, ಮೀನೆಲ್ಲ ನೀರ್ಗೆ ಹಾಕ್ರಿ ಪಾಪ. ಪ್ರಾಣ ಉಳಿಸ್ರಿ ಎಲ್ಲಾರು. ಈ ಕಟ್ಟೆ ತೆಗೀರಿ, ಮೀನ್ನ ಸತ್ತಾಗಿರೋ ಮೀನ್ ಬದುಕ್ತಾವೆ. ತೆಗಿ ಆಗ್ಲಕ್ ತೆಗಿ. ತೆಗಿರಿ ಬರ್ರಿ. ಪಾಪ ಮೀನು ಬಿಡು, ತೆಗಿರಿ ಇವಾಗ ಅಲ್ಲಿ ಹೋದ್ರೆ ಇವಾಗ ಬದುಕ್ತಾವ. ಇನ್ ಸ್ವಲ್ಪ ತೆಗಿರಿ. ಪಾಪ ಅಲ್ಲೊಂದು ಬದುಕಿತ್ತು, ಇನ್ನು ಹಾಕು ಅದ್ರೊಳಗೆ ಹಾಕ. ನೀರು ಹೊಲ್ಟೋದೆ ಪಾಪ. ಇವಾಗ ಅಲ್ಲಿ ಹೋಗಿ ಬದುಕ್ತಾವ ನೋಡಿ. ಇವಾಗ ಅವೆ ಅಲ್ಲ ಅಳ್ಳಾಡ್ತಾವ ನೋಡೋಗಲ್ಲ. ನೋಡೋಗ 3 ಜನ ಸೇರ್ಬಿಟ್ರೆ ಅಯ್ಯಪ್ಪ. 3 ಜನ ಗಂಡು ಮಕ್ಳೆ ಕಂಡ. ನಮ್ಮ ಮನೆಗೆ ಎಲ್ಲ ಗಂಡು ಮಕ್ಳೆ ಕಂಡ, ಹೆಣ್ಮಕ್ಳೇ ಇಲ್ಲ. ಪ್ರೀತಿ ಮಗಳು ಒಬ್ಳೆ. ಪ್ರೀತಿ ಮಗಳು ಅವಳು ಎಷ್ಟು ಗುಡ್ ಗರ್ಲ್ ಗೊತ್ತಾ. ಇನ್ನೆಲ್ಲ ಗಂಡು ಮಕ್ಳೆ, ಹೇಳಿದ ಮಾತೆ ಕೇಳಲ್ಲ. ಈ ಕಡೆ ಬರ್ರಿ ಗಾಯ್ಸ್. ಸುಮ್ನೆ ಹಾವು ಅಂತಾರೆ. ಬರ್ರಿ ಈ ಕಡೆ ಬನ್ರಿ ಗಾಯ್ಸ್. ಮಳೆ ಬರ್ತಿದೆ ಗಾಯ್ಸ್.
ಏಯ್ ಹತ್ತೆ ಯಾಕೆ ಹೋಗ್ತು ಒಂತಾಗ ಆಡ್ರಿ ಎಲ್ಲಿ ಇನ್ನು ನಾನು ನಂದು ಒಂದೇ ಒಂದು ಹುಡುಕ್ತೀನಿ ಸಿಂಗಲ್ ನೀರು ಹರಿತೈತಲ್ಲ ಇದು ಸಾಮಾನ್ಯ ನೀರಲ್ಲ ಕಂದ. ಯಾವ ನೀರು? ಈ ನಮ್ಮ ಸಾಮಾನ್ಯ ನೀರ? ಅಸಾಮಾನ್ಯ ನೀರಂತಲ್ಲ, ಎಷ್ಟೋ ಜನರ ಜೀವ ನಾಡು. ಹೌದು. ಇದು ನಮ್ಮ ಕುರುಬಾರ ಹೋಬಳಿಯಲ್ಲಿ ಒಂದು ಸಲ ಹೊರದ್ರೆ 3 ವರ್ಷ ನೀರು ಪ್ರಾಬ್ಲಮೇ ಇರಲ್ಲ ವ್ಯವಸಾಯ ಮಾಡಕ್ಕೆ. ಮಾಡಕ್ಕೆ ಎಲ್ಲ ಬೋರ್ಗಳು ಬಾವಿ ಬಾವಿಗೆಲ್ಲ ನೀರು ಬಂದ್ಬಿಡುತ್ತೆ. ಎಲ್ಲಾರು ಸಂತೃಪ್ತಿಯಿಂದ ನೆಮ್ಮದಿಯಿಂದ ದನ ಕರುಗೆ ಮೇವು ಹಾಕೊಂಡು ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಿಂದ ಇರ್ತಾರೆ. ಒಂದ್ಸರಿ ಹೆಂಗಾಗಿತ್ತೇಳಿ ಎಷ್ಟೊಂದು ವರ್ಷ ಬಂದಿರ್ಲಿಲ್ವಲ್ಲ, ಅವಾಗ ಎಲ್ಲಿ ಬೋರ್ ಕರ್ಸಿದ್ರು 900 ಫೀಟು 1000 ಫೀಟು 1200 ಫೀಟು ಅಷ್ಟಡಿ ಕೊರೆದ್ರು ನೀರಿಲ್ಲ. ಇವಾಗ ಬೋರ್ವೆಲ್ ಹಾಕ್ಸೋಗಿ 200 ಫೀಟ್ಗೆ ನೀರು ಬರ್ತವೆ. ಹೌದು, ಇವಾಗ ಈ ನದಿ ಬಂದ್ಮೇಲೆ ಮತ್ತೆ ಇಂಪ್ರೂವ್ಮೆಂಟ್ ಆಗಿದ್ದು. ಎಷ್ಟೊಂದು ಬೋರ್ಗಳು ಬತ್ತೋಗಿದ್ವಲ್ವಾ ಕಂದ? ಈ ತಾಯಿಯಿಂದ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಇದು ಬರ್ಬೇಕು ಅವಾಗವಾಗ ಈ ನದಿ. ಇದ್ರ ಹೆಸರು ಜಯಮಂಗ್ಲಿ ನದಿ ಅಂತ. ಜಯಮಂಗ್ಲಿ ನದಿ. ಈ ನದಿ ದೇವರಾಯದುರ್ಗದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಹುಟ್ಬಿಟ್ಟು ಸೀದಾ ತೀತ ಮಾವತೂರು ಅಲ್ಲಿಂದ ಬಂದ್ಬಿಟ್ಟು ಸೀದಾ ಇಲ್ಲಿ ನಮ್ಮ ಕುರುವಾರ ಕೊಡಗದಲ ಕೊಡಗೇನಹಳ್ಳಿ ಅಲ್ಲಿಂದ ಸೀದೋಗಿ ಆಂಧ್ರ ಇದೆಯಲ್ಲ, ಆಂಧ್ರ ಪ್ರದೇಶ ಇವಾಗ ಪರ್ಗಿ ಕೆರೆ ಸೇರುತ್ತೆ. ಆ ಪರ್ಗಿ ಕೆರೆ ಲಾಸ್ಟ್ 2 years ಇಂದನೂ ಕೋಡಿ ಬಿದ್ದೈತೆ. ಹೌದಾ? ಕೋಡಿ ಬಿದ್ದು ಆ ಪರ್ಗಿ ಕೆರೆಯಿಂದ ಮುಂದೆ ಹೋಗಿ ಪೆರೂರು ಡ್ಯಾಮ್ ಸೇರಿ ಪೆರೂರು ಡ್ಯಾಮ್ ಇಂದ ತಿರ್ಗಾ ಪೆನ್ನಾ ನದಿ ಸೇರುತ್ತೆ. ಪೆನ್ನಾ ಸೇರಾದ್ಮೇಲೆ ನೆಕ್ಸ್ಟ್ ಹೋಗಿ ತುಂಗಾಭದ್ರಾ ಸೇರಿ ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಲಾಸ್ಟ್ ಟೈಮ್ ಸೇರಿದೆ, ನೀರೆಲ್ಲ ಹೋಗಿದೆ, ಬಂಗಾಳ ಕೊಲ್ಲಿಗೆಲ್ಲ ಹೋಗಿದೆ. ಅಷ್ಟೊಂದು ನೀರು ಬಂತು. ಈ ನೀರು ಹರಿದ್ರೆ ಇಲ್ಲಿಂದ ಅಪ್ ಟು ಹಿಂದೂಪುರ ಪರ್ಗಿವರೆಗೂ ಎಲ್ಲಾ ಜನ ನೆಮ್ಮದಿಯಾಗಿರ್ತಾರೆ. ಇವರು ದಡದಲ್ಲಿ ಜಮೀನು ಇರೋರು ಒಂದು ಆ ಕಡೆಯಿಂದ 5 ಕಿಲೋಮೀಟರ್ ಈ ಕಡೆಯಿಂದ 5 ಕಿಲೋಮೀಟರ್ ಫುಲ್ಲು ಕಳ್ಸ್ಕೊಟ್ಟು ಅಂಡರ್ಗ್ರೌಂಡ್. ಏನು ಅಂಡರ್ಗ್ರೌಂಡ್ ನೀನ್ ಕಳಿಸ್ತಾನ? ಏನ್ ಅಂಡರ್ ಗ್ರೌಂಡ್? ಹಿಂಗ್ ಸ್ವಿಮ್ ಮಾಡ್ತಾನೆ ಹಿಂಗ. ವಾವ್, ತಿಮಿಂಗ್ಲ ತರ ಇರ್ತಾವ್ರಪ್ಪ ನಮ್ಮ ಮಕ್ಕಳೆಲ್ಲ. ಇದು ದೊಡ್ಡ ತಿಮಿಂಗ್ಲ, ಇದು ಅವೆರಡು ಸಣ್ಣ ತಿಮಿಂಗ್ಲ, ಇದು ದೊಡ್ಡ ತಿಮಿಂಗ್ಲ. ಏನೇ ಆಯ್ತು, ಎಷ್ಟೇ ಬಿಸಿ ಯಾವುದೇ ಕೆಲಸ ಇದ್ರು ರಜಾ ಇದ್ದಾಗ ಒಂಥರ ಹಳ್ಳಿ ಕಡೆ ಬಂದ್ಬಿಟ್ಟು ಮಕ್ಳಿಗೆಲ್ಲ ಎಂಜಾಯ್ ಮಾಡ್ಕೊಂಡು ಅದೇ ಒಂಥರ ನೆಮ್ಮದಿ. ಖುಷಿ, ಎಲ್ರಿಗೂ ಖುಷಿನೇ ತಾನೆ. ಹೌದು, ನನ್ಗಂತೂ ರಜಾ ಸಿಕ್ಕೋದು ಇಲ್ಲ ಅಂದ್ರಲ್ಲೇ ಬರ್ತಾನೆ ಇರ್ತೀವಪ್ಪ. ಎಷ್ಟೊಂದು ಇರ್ತಾನೆ. ಇಲ್ಲಿ ಎಷ್ಟೊಂದು ಸತ್ತೋಗಿದ್ವು. ದಡ್ಡವಲ್ಲ, ಸತ್ತೋಗಿರೋ ಹಿಡಿಯಲ್ವಾ? ಬದುಕಿರೋ ಮಾತ್ರ ಹಾಕೊಂಡು ಸಾಂಬಾರು ಮಾಡಿ. ಬರ್ರ ಏ ಗಾಯ್ಸ್, ಬರ್ರಿ ಗಾಯ್ಸ್, ಹೋಗೋಣ. ಬಾಯ್, ಹೋಗೋಣ ಬನ್ರಿ ಗಾಯ್ಸ್. ಇಲ್ಲಿ ನೋಡ್ ಬರ್ರಿ, ಇಲ್ಲಿ ಕ್ಯಾನ್ ಇರೋದು. ಹೇಳಿದ ಮಾತೆ ಕೇಳಲ್ವಲ್ಲ ಗಾಯ್ಸ್ ನೀವು. ಬಾ, ಏನ್ ಮಾಡ್ತೀರಾ ಆಂಟಿ ಅಂತ ಕೇಳಿ. ಬನ್ರಿ. ಕಾರೆಲ್ಲ ಗಬ್ಬೆ ಬುಸ್ತೀರಾ ಗಾಯ್ಸ್? ಇಬ್ರು ಗಾಯ್ಸ್ಗೆ 3 ಜನ ಗಾಯ್ಸ್ಗಳು ಸೇರ್ಕೊಂಡ್ರೆ ಸಮುದ್ರ ಅಲ್ಲ ನೋಡು, ಮೊನ್ನೆ ಇಲ್ಲ, ಅಷ್ಟೊಂದು ಮೊನ್ನಿಲ್ಲ. ಬಾರ ಭುವನ.